ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ಈ ಕೌನ್ಸಿಲಿಂಗ್ ನಮಗೆ ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿವರೆಗೆ 26 ಮಾರ್ಚ್ ವರೆಗೆ ಚಾಯ್ಸ್ ಫಿಲ್ಲಿಂಗ್ ನ ಆಪ್ಷನ್ ಸೈನಿಕದವರು ಕೊಟ್ಟಿದ್ರು. ಆದ್ರೆ ಇವಾಗ ಅದನ್ನ ಮುಂದೂಡಿದ್ದಾರೆ. ಓಕೆ, ಯಾವಾಗ ಮುಂದೂಡಿದ್ದಾರೆ, ಎಷ್ಟು ದಿನ ಮುಂದೂಡಿದ್ದಾರೆ? ಹಾಗಾದ್ರೆ ಈಗ ಸೈನಿಕದ ಚಾಯ್ಸ್ ಫಿಲ್ಲಿಂಗ್ ನಂತರ ರಿಸಲ್ಟ್ ಕೂಡ ತುಂಬಾ ಲೇಟ್ ಆಗೋ ಹಾಗೆ ಕಾಣ್ತಾ ಇದೆ. ನೋಡೋಣ, ಅದ್ರ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತೇನೆ. ಚಾಯ್ಸ್ ಫಿಲ್ಲಿಂಗ್ ನಲ್ಲಿ ಯಾವ ತರ ಚಾಯ್ಸ್ ಫಿಲ್ಲಿಂಗ್ ನ ಮಾಡಿದವರು ಮುಂದೆ ಏನ್ ಮಾಡ್ಬೇಕು, ಈಗ ಫಸ್ಟ್ ರೌಂಡ್ ಅಲ್ಲಿ ಮಗುವಿನ ಸೆಲೆಕ್ಷನ್ ಆದ್ರೆ ಸೊ ಅವರು ಮುಂದಿನ ಮಾಹಿತಿಗೆ ಏನೇನ್ ಮಾಡ್ಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸರಿಯಾಗಿ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಈ ಕೌನ್ಸಿಲ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಎಲ್ಲಿವರೆಗೆ ಆಗಿದೆ ಅಂತ ನೋಡೋಣ. ಈ ಕೌನ್ಸಿಲ್ ವೆಬ್ಸೈಟ್ಗೆ ಹೋದಾಗ ನೋಡಿ, ಇಲ್ಲಿ ಒಂದು ಮಾಹಿತಿ ಸಿಗುತ್ತೆ. ಏನಂದ್ರೆ, ಸೊ ಈ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇದೆ. ಸೊ ಈ ರಿಜಿಸ್ಟ್ರೇಷನ್ ಫಿಲ್ಲಿಂಗ್ ಡೇಟ್ 15ರಿಂದ ಶುರು ಆಗಿತ್ತು. ಇವಾಗ ಅದನ್ನ 31/3 ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ನೋಡ್ಬೋದು ನೀವು, ದ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ ಲಾಸ್ಟ್ ಡೇಟ್ 31/3 ಆಗಿದೆ. ಸೊ ಇಲ್ಲಿಯವರೆಗೆ 26, ಇವತ್ತಿನವರೆಗೆ 26 26/3 ಅಂದ್ರೆ ಇಂದಿನ ಕೊನೆ ದಿನ ಆಗಿತ್ತು. ನಾಳೆ ನಾವು ರಿಸಲ್ಟ್ ಗೊತ್ತು ಅಂತ ವೇಟ್ ಮಾಡ್ತಾ ಇದ್ವಿ. ಆದ್ರೆ ಅದನ್ನ ಏನ್ ಮಾಡಿದ್ದಾರೆ, ಮತ್ತೆ ಬೋರ್ಡ್ ಅವರು ಮೇ ಬಿ ಸ್ವಲ್ಪ ಇನ್ನೂ ತುಂಬಾ ಜನ ಚಾಯ್ಸ್ ಫಿಲ್ಲಿಂಗ್ ಮಾಡಿಲ್ಲ ಅನ್ಸುತ್ತೆ. ಆ ಕಾರಣದಿಂದ ಮಾರ್ಚ್ 31ರವರೆಗೆ ಅದನ್ನ ಮುಂದೂಡಿದ್ದಾರೆ. ಆಯ್ತಾ? ಸೊ ಹಾಗಾದ್ರೆ ಈ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ ಮಾರ್ಚ್ 31, ಈ ಸೀಟ್ ಅಲೋಕೇಶನ್ ಡೇಟ್ ಯಾವಾಗ ಆಗ್ಬೋದು ಅನ್ನೋದು ನಮ್ಮಲ್ಲಿ ಸಮಸ್ಯೆ ಇದೆ. ಸೊ ಹಾಗಾದ್ರೆ ನಂಗನ್ಸೋ ಮಟ್ಟಿಗೆ ಇದು ಏಪ್ರಿಲ್ 1 ಅಥವಾ 2ನೇ ತಾರೀಕಿಗೆ ನಿಮ್ಮ ಸೀಟ್ ಅಲೋಕೇಶನ್ ರಿಸಲ್ಟ್ ಡೇಟ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಆಯ್ತಾ? ಸೊ ಈಗ ಕೆಲವು ಪಾಲಕರಲ್ಲಿ ಸಮಸ್ಯೆ ಏನಂದ್ರೆ, ಆಲ್ರೆಡಿ ಸರ್ ನಾವು ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದೇವೆ, ಮುಂದೆ ಏನ್ ಮಾಡ್ಬೇಕು? ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ರಲ್ಲ, ಸೊ ಹಾಗೆ ಇರಿ, ನೀವು ಜಸ್ಟ್ ವೇಟ್ ಮಾಡಿ. ಯಾಕಂದ್ರೆ ಚಾಯ್ಸ್ ಫಿಲ್ಲಿಂಗ್ ಡೇಟ್ ಕೂಡ ಮುಂದೆ ಹೋಗಿದ್ರಿಂದ ಸೊ ನಮ್ಮ ರಿಸಲ್ಟ್ ಕೂಡ ಇನ್ನು ಮುಂದೆ ಹೋಗ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಗೆ ಅಥವಾ 2ನೇ ತಾರೀಕು ರಿಸಲ್ಟ್ ಬರ್ಬೋದು. ಸೊ ಆಗ ಬಂದಾಗ ಏನ್ ಮಾಡ್ಬೇಕು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ನೋಡಿ, ಸರಿಯಾಗಿ ಕೇಳಿ. ಈಗ ಚಾಯ್ಸ್ ಫಿಲ್ಲಿಂಗ್ ಮಾಡಿದಿರ 31ನೇ ತರ ನಮ್ಗೆ ಚಾಯ್ಸ್ ಫಿಲ್ಲಿಂಗ್ ಡೇಟ್ ಇದೆ. 1 ಅಥವಾ 2ನೇ ತಾರೀಕಿಗೆ ನಾವು ರಿಸಲ್ಟ್ ನ ಚೆಕ್ ಮಾಡ್ಬೋದು. ಅಂದ್ರೆ ನಿಮ್ಮ ಮಗುವಿನ AISSC ರಿಜಿಸ್ಟರ್ ನಂಬರ್ ಮುಖಾಂತರ ಸೊ ಈಗ ನಾವು ಸೈನ್ ಇನ್ ಮಾಡ್ತೇವೆ. ಹೌದಾ? ಈ ನಮ್ಮ ಪ್ರೊಫೈಲ್ಗೆ ಸೈನ್ ಇನ್ ಮಾಡ್ತೇವೆ. ಪ್ರೊಫೈಲ್ಗೆ ಸೈನ್ ಇನ್ ಮಾಡಿದಾಗ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಇದೆ. ಈ ಕ್ಯಾಂಡಿಡೇಟ್ ರಿಸಲ್ಟ್ ಅಲ್ಲಿ ಅಲಾಟ್ಮೆಂಟ್ ಡೀಟೇಲ್ಸ್ ಅವರು ಸಂಪೂರ್ಣವಾಗಿ ಈ ಕ್ಯಾಂಡಿಡೇಟ್ ರಿಸಲ್ಟ್ ನ ಟ್ಯಾಬ್ ಅಂಡರ್ ಅಲ್ಲಿ ಅಲಾಟ್ಮೆಂಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಮಗುಗೆ ಯಾವ ಶಾಲೆ ಅಲಾಟ್ ಆಗಿದೆ, ಸೊ ರೌಂಡ್ ನಂಬರ್ ಏನು, ಸ್ಕೂಲ್ ಅಲಾಟೆಡ್ ಕ್ಯಾಟಗರಿ ಏನು, ಮೆಡಿಕಲ್ ಸೆಂಟರ್ ಮತ್ತು ರಿಪೋರ್ಟಿಂಗ್ ಟೈಮ್ ಏನು, ಮತ್ತೆ ಜೆಂಡರ್ ಅಲಾಟೆಡ್ ಏನು ಅಂತ ನಿಮಗೆ ಕೊಡ್ತಾರೆ. ಸೊ ಯೂಶುವಲಿ ಈಗ 31 ಹೇಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅದ್ರ ನಂತರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ನೀವು ನಿಮ್ಮ ಸೈನ್ ಇನ್ ಮುಖಾಂತರ ನಿಮ್ಮ ಮಗುವಿನ ರಿಜಿಸ್ಟರ್ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಿದಾಗ ಈ ಕ್ಯಾಂಡಿಡೇಟ್ ರಿಸಲ್ಟ್ ಅನ್ನೋ ಟ್ಯಾಬ್ ಅಂಡರ್ ನಿಮ್ಮ ಮಗುವಿನ ರಿಸಲ್ಟ್ ಗೊತ್ತಾಗುತ್ತೆ. ಅಂದ್ರೆ ನಿಮಗೂ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿದೆಯೋ ಇಲ್ಲ ಅನ್ನೋದು ಇದ್ರಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ನೋಡಿ, ಇನ್ ಕೇಸ್ ಆಗಿದ್ರೆ ಯಾವ ಶಾಲೆ ಅಲಾಟ್ ಆಗಿದೆ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಪೇಜ್ ಅಲ್ಲಿ ನಿಮ್ಗೆ ಅವರು ಒದಗಿಸ್ತಾರೆ. ಅಪ್ಪಿತಪ್ಪಿ ನಿಮ್ಗೆ ಈ ರೌಂಡ್ ಅಲ್ಲಿ ಮಗುವಿನ ಸೆಲೆಕ್ಷನ್ ಆಗಿದ್ರೆ ಮುಂದೆ ಏನ್ ಮಾಡ್ಬೇಕು ನೋಡಿ. ಈ ರೌಂಡ್ ಅಲ್ಲಿ ನಿಮ್ಮ ಮಗುವಿನ ಸೆಲೆಕ್ಷನ್ ಆಗಿರುತ್ತೆ, ಸ್ಕೂಲ್ ಅಲಾಟ್ ಆಗಿದೆ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ನೋಡಿ. ಸೊ ಈಗ ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸೊ ಪ್ರೊವಿಷನಲ್ ಆಫರ್ ಆಫ್ ಸೀಟ್ ಅಂಡ್ ಇಟ್ಸ್ ಕನ್ಫರ್ಮೇಶನ್ ಅಂದ್ರೆ ಆಲ್ರೆಡಿ ನಿಮ್ಮ ಮಗು ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದೆ ಅನ್ಕೊಳ್ಳಿ. ಅದರ ನಂತರದಲ್ಲಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬಿನ್ ಅಲೋಕೇಟೆಡ್ ಅಕ್ಸೆಪ್ಟೆಡ್ ಸೀಟ್. ಈಗ ನೀವು ಅಲಾಟ್ ಆಗಿದ್ದನ್ನ ಏನ್ ಮಾಡ್ಬೇಕು, ಫಸ್ಟ್ ಗೆ ನಿಮ್ಮ ಮಗುವಿಗೆ ಶಾಲೆ ಅಲಾಟ್ ಆದ್ರೆ ಅದು ನೀವು ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಆ ಶಾಲೆ ಬೇಕು ಅಂದ್ರೆ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ 2 ರೌಂಡ್ ಇರುತ್ತೆ ನೋಡಿ, ಕೊಟ್ಟಿದ್ದಾರೆ ನೋಡಿ. ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬಿನ್ ಅಲೋಕೇಟೆಡ್ and accepted a seat in any school as per the preference of choices filled by the him or right. He has to complete the admission formalities. So ಇವಾಗ ಏನ್ ಮಾಡ್ಬೇಕು, ನಿಮಗೆ ನಿಮ್ ಬೇಕಾದಂತ ಶಾಲೆ ಸಿಕ್ಕಿದೆ, ನೀವು ಅಕ್ಸೆಪ್ಟ್ ಮಾಡಿದಿರಾ, ಅದ್ರ ನಂತರ ಶಿ ಹ್ಯಾಸ್ ಟು ಕಂಪ್ಲೀಟ್ ದ ಅಡ್ಮಿಷನ್ ಫಾರ್ಮಾಲಿಟೀಸ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಅಡ್ಮಿಷನ್ ಫಾರ್ಮಾಲಿಟೀಸ್ ಏನು ಅನ್ನೋದನ್ನ ನೋಡೋಣ. ಸೊ ಇವಾಗ ಅಡ್ಮಿಷನ್ ಫಾರ್ಮಾಲಿಟೀಸ್ ಅಲ್ಲಿ 3 ಸ್ಟೆಪ್ ಬರುತ್ತೆ. ಆಯ್ತಾ? ಅಡ್ಮಿಷನ್ ಫಾರ್ಮಾಲಿಟೀಸ್ ಅಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಸೊ ಅದು ಯಾವ್ದು ಅಂತ ಹೇಳ್ತಾನೆ. ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ರಿಪೋರ್ಟಿಂಗ್ ಎಟ್ ದ ಮೆಡಿಕಲ್ ಸೆಂಟರ್ ಆಗಿರುತ್ತೆ. ಸೊ ಅಂದ್ರೆ ಈಗ ನಿಮ್ಗೆ ಯಾವ ಸ್ಲಾಟ್ ಸಿಕ್ಕಿದೆ, ಸೊ ಇಲ್ಲಿ ಕೂಡ ನೋಡಿ, ಆಫ್ಟರ್ ಸೀಟ್ ಅಕ್ಸೆಪ್ಟೆನ್ಸ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ರಿಪೋರ್ಟ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಆಸ್ ಪರ್ ದ ಸ್ಲಾಟ್ ಅವೈಲೇಬಲ್. ಅಂದ್ರೆ ಬೋರ್ಡ್ನವರೇ ನಿಮ್ಗೊಂದು ಸ್ಲಾಟ್ ಕೊಡ್ತಾರೆ, ಯಾವ ಡೇಟ್ಗೆ ಮೆಡಿಕಲ್ ಸೆಂಟರ್ಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸೊ ಹಾಗೆ ನಿಮ್ಮ ಜವಾಬ್ದಾರಿ, ಪಾಲಕರ ಜವಾಬ್ದಾರಿ ಏನು, ನಿಮ್ಮ ಮಗುವನ್ನ ಮೆಡಿಕಲ್ ಸೆಂಟರ್ಗೆ ರಿಪೋರ್ಟ್ ಮಾಡ್ಬೇಕು. ಅಂದ್ರೆ ಅಲ್ಲಿ ಮಗುವಿನ ಹೆಲ್ತ್ ಚೆಕಪ್ ಆಗುತ್ತೆ. ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಸೊ ಯಾವಾಗ ನಿಮ್ಮ ಸೀಟ್ ಅಲೋಕೇಶನ್ ಆದ್ಮೇಲೆ, ರಿಸಲ್ಟ್ ಬಂದಾದ್ಮೇಲೆ, ಸೊ ನಿಮ್ಮ ಮಗುವಿಗೆ ಒಂದು ಶಾಲೆ ಖಾತ್ರಿ ಆಗಿದೆ ಅಂದಾಗ ಮೊದಲನೇ ಸ್ಟೆಪ್ ಅಲ್ಲಿ ರಿಪೋರ್ಟಿಂಗ್ ಇಟ್ ದ ಮೆಡಿಕಲ್ ಸೆಂಟರ್ ಅಂತ
ನೀವು ಮೆಡಿಕಲ್ ರಿಪೋರ್ಟ್ ಸ್ಕೀಮ್ ನ ಈಗ ಲೋಕಲ್ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ತಾಲೂಕಾ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಿಸಬಹುದು. ಅಂದ್ರೆ ಎಲ್ಲಾ ಡಾಕ್ಟರ್ಸ್ ಅವೈಲೇಬಲ್ ಇರೋ ಜಾಗ ಆದ್ರೆ ತುಂಬಾ ಒಳ್ಳೇದಾಗುತ್ತೆ. ಬೆಟರ್ ಆಗಿ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಈಸಿಯಾಗಿ ಮೆಡಿಕಲ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ. ಅದನ್ನ ಬೋರ್ಡ್ನವರೇ ನಿಮ್ಗೆ ಹೇಳ್ತಾರೆ. ಸೊ ಯಾವಾಗ ಮೆಡಿಕಲ್ ಆಗ್ಬೇಕು ಅಂತ, ಇದು ಮೊದಲನೇ ಸ್ಟೆಪ್ ಆಗುತ್ತೆ ರಿಸಲ್ಟ್ ಬಂದಾದ್ಮೇಲೆ. ಆಯ್ತಾ. ಎರಡನೇ ಸ್ಟೆಪ್ ಬಂದ್ಬಿಟ್ಟು ಫಿಸಿಕಲ್ ವೆರಿಫಿಕೇಶನ್ ಬೈ ದ ಅಲಾಟೆಡ್ ಸ್ಕೂಲ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಈ ಸ್ಟೆಪ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆಫ್ಟರ್ ದ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್, ಸೊ ನೋಡಿ ನಿಮ್ಮ ಮಗುವಿನ ಮೊದಲೇದು ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ರಿಪೋರ್ಟ್ at the admitting school and the processor all required documents to the admitting school. ಅಂದ್ರೆ ಈ ಸ್ಟೆಪ್ ಅಲ್ಲಿ ಮಗುವಿನ ಎಲ್ಲಾ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಆಗುತ್ತೆ. ಅಂದ್ರೆ ಮಗುವಿನ ಯಾವ್ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸೊ ಮಗುವಿಗೆ ಅಡ್ಮಿಷನ್ ಟೈಮ್ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಯಾವ್ದು ಅಂತ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಈ ಸ್ಟೆಪ್ ಏನ್ ಮಾಡ್ಬೇಕು ನೀವು, ಫಿಸಿಕಲ್ ವೆರಿಫಿಕೇಶನ್ ಆಗುತ್ತೆ. ಅಂದ್ರೆ ನಿಮ್ಮ ಮಗುವಿನ ಎಲ್ಲಾ ದಾಖಲಾತಿಗಳ ದಾಖಲೆ ಪತ್ರಗಳ ವೆರಿಫಿಕೇಶನ್ ನ ಈ ಸ್ಟೆಪ್ಸ್ ಅಲ್ಲಿ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಮೆಡಿಕಲ್ ಆಗಿರುತ್ತೆ, ಸೆಕೆಂಡ್ ಸ್ಟೆಪ್ ಫಿಸಿಕಲ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಸೊ ಫಿಸಿಕಲ್ ವೆರಿಫಿಕೇಶನ್ ಆದ ನಂತರ ಮೂರನೇ ಸ್ಟೆಪ್ ಬಂದ್ಬಿಟ್ಟು ಪೇಮೆಂಟ್ ಆಫ್ ಫೀ ಅಂತ ಇದೆ. ಸೊ ಹಾಗಾದ್ರೆ ನಿಮ್ಮ ಮಗು ಆಲ್ರೆಡಿ ಸೆಲೆಕ್ಷನ್ ಆಗಿದೆ, ಮೆಡಿಕಲ್ ಆಯ್ತು, ನಂತರ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಶನ್ ಆಗಿದೆ. ಸೊ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಒಂದು ಸೈನಿಕ ಶಾಲೆಯ ಶುಲ್ಕವನ್ನ ಪಾವತಿ ಮಾಡಬೇಕಾಗಿರುತ್ತೆ. ಸ್ವತಃ ಪಾವತಿ ಮಾಡ್ಲಿಕ್ಕೆ ನಿಮಗೆ 2 ಹಂತದಲ್ಲಿ ಅವಕಾಶವನ್ನ ಕೊಡ್ತಾರೆ. ಸೊ ಆ ಫೀಸ್ ಬಗ್ಗೆ ಮಾಹಿತಿಯನ್ನ ನಾನು ನಿಮ್ಗೆ ಆಮೇಲೆ ತಿಳಿಸ್ತೇನೆ. ಸೊ ಆದ್ರೆ ಮೂರನೇ ಹಂತವಾಗಿ ನೀವು ಶಾಲೆಯ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಅಂದ್ರೆ ಸೊ ಇದು ಮೂರನೇ ಸ್ಟೆಪ್ ಆಗಿದೆ. ಆಯ್ತಾ. ಸೊ ಮೂರನೇ ಸ್ಟೆಪ್, ಈ 3 ಹಂತವನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಮ ಮಗುವಿನ ಅಡ್ಮಿಷನ್ ಸೈನಿಕ್ ಸ್ಕೂಲ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಇಷ್ಟೊತ್ತಿನವರೆಗೆ ನಾವು ಯಾವ ತರ ಈ ಫಿಲ್ಲಿಂಗ್ ಪ್ರೊಸೆಸ್ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಈ ಫಿಲ್ಲಿಂಗ್ ಆದ ನಂತರ ರಿಸಲ್ಟ್ ಯಾವಾಗ ಬರುತ್ತೆ. ಸೊ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ 10/26 ಇಂದ ತಿರ್ಗಾ ಮತ್ತೆ ಮಾರ್ಚ್ 31ರವರೆಗೆ ಈ ಫಿಲ್ಲಿಂಗ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವು ಸೀಟ್ ಅಲೋಕೇಶನ್ ಡೇಟ್ ನ ಮಾರ್ಚ್ 31ರವರೆಗೆ ತುಂಬಬಹುದಾಗಿದೆ. ಮಾರ್ಚ್ 31ರ ನಂತರ ರಿಸಲ್ಟ್ ಬರುತ್ತೆ. ಈ ರಿಸಲ್ಟ್ ಅಲ್ಲಿ ನಿಮ್ಗೆ ಸಿಕ್ಕಿರೋ ಶಾಲೆ ಸಿಕ್ಕರೆ ಎಕ್ಸೆಪ್ಟ್ ಮಾಡಿ ಆದ ನಂತರ 3 ಹಂತದಲ್ಲಿ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ. ಮೊದಲನೇದಾಗಿ ಮಗುವಿನ ಮೆಡಿಕಲ್ ಚೆಕಪ್ ಆಗುತ್ತೆ, ಎರಡನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಹಾಗೆ ಮೂರನೇದಾಗಿ ಫೀಸ್ ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಈ 3 ಹಂತ ಮುಗಿಸಿದ ನಂತರ ನಿಮ್ಮ ಮಗುವಿನ ಅಡ್ಮಿಷನ್ ಸೈನಿಕ್ ಸ್ಕೂಲ್ ಅಲ್ಲಿ ಖಾತ್ರಿ ಆಗುತ್ತೆ. ಇದಿಷ್ಟು ಸೈನಿಕ್ ಸ್ಕೂಲ್ ನ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸೈನಿಕ್ ಸ್ಕೂಲ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅದೇ ತರ ಯಾವ್ದು ಫೀಸ್ ಸ್ಟ್ರಕ್ಚರ್ ಇದೆ ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೇನೆ. ಪಾಲಕರೇ, ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಹಾಗೆ ಯಾವುದೇ ಸಮಸ್ಯೆ ಇದ್ರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.